ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಹಗಲೆಲ್ಲ HD ಕುಮಾರಸ್ವಾಮಿ ಪೆನ್ ಡ್ರೈವ್ ತೋರಿಸಿದ್ರಲ್ಲ, ಆ ಪೆನ್ ಡ್ರೈವ್ ಇದೇನಾ, ಆ ಪೆನ್ ಡ್ರೈವ್ ಅಂದರೆ ಇದೇ ಇರಬೇಕು ಅಂತೇಳಿ ಲೇವಡಿ ಮಾಡಿರುವಂಥದ್ದು. ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ HDK ಜೇಬಲ್ಲಿ ಪೆನ್ ಡ್ರೈವ್ ಇಟ್ಕೊಳ್ತಾ ಇದ್ರು, ಅದನ್ನು ತೋರಿಸ್ತಾ ಇದ್ರು, ನೋಡಿ ಇದರಲ್ಲಿದೆ ಅಂತೇಳಿ. ಓಹೋ, ಆ ಪೆನ್ ಡ್ರೈವ್ ಇದೇ ಇರಬೇಕು ಅಂತೇಳಿ ಲೇವಡಿ ಮಾಡಿರುವಂಥದ್ದು ಜಮೀರ್ ಅಹಮದ್ ಖಾನ್ HD ಕುಮಾರಸ್ವಾಮಿ ಅವರಿಗೆ. ಅವರ ಪೆನ್ ಡ್ರೈವ್ ಯಾವುದೇ ರೀತಿ ವರ್ಕೌಟ್ ಆಗೋದಿಲ್ಲ ಅಂಥೇಳಿ ನಾನು ಹೇಳಿದ್ದೆ, ಇದೀಗ ಅದೇ ರೀತಿ ಆಗಿದೆ ಅಂಥೇಳಿ ಹೇಳ್ತಾ ಇರುವಂಥದ್ದು. ನಡೀತಾ ಇದೆ, FIR ಆಗಿದೆ ಅವ್ರ ಮೇಲೆ. ರೇವಣ್ಣ ಅವರು SIT ತನಿಖೆ ನಡೀತಾ ಇದೆ, FIR ಆಗಿದೆ ಅವ್ರ ಮೇಲೆ. ಅವ್ರು ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲೇ ನೋಡಿದ್ದು ನಾನು. ಅದು ಯಾರು ಕೇಳಬೇಕು? ನೀವು ಪ್ರಶ್ನೆ ಯಾರು ಕೇಳಬೇಕು? ಮಾನ್ಯ BJP ಮುಖಂಡರು ಕೇಳಬೇಕು, ಮಾನ್ಯ ಪ್ರಧಾನಮಂತ್ರಿಗಳು ಕೇಳಬೇಕು. ನಮ್ಮ ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿ ಅವ್ರು ಮಾತು ಹೇಳಿದ್ರು ನೋಡಿ. ನಾನು ಮೊನ್ನೆ ಯಾವಾಗ 1-2 ತಿಂಗಳ ಹಿಂದೆ ನಾನು ನನ್ನ ಮಗಳು ಭೇಟಿ ಮಾಡೋಕ್ಕೆ ನಾನೆಲ್ಲೋ ಫಾರಿನ್ಗೆ ಹೋಗಿದ್ದೆ. ಅದು ಮಾಹಿತಿ ಇದೆ. ಬೇರೆ ಯಾರನ್ನ ಹೋಗ್ಲಿ ಅವ್ರ ಮಾಹಿತಿ ಇರ್ತದೆ. ಇಂಥ ಆರೋಪಿ ಇವನ್ ದೇಶ ಬಿಟ್ಟು ಹೋಗಿದ್ದಾನೆ ಅಂತ ಇವ್ ಮಾಹಿತಿ ಇರ್ಲಿಲ್ವಾ ಅಂತ ಬಿಡ್ಲಿ, ಸಂತೋಷ. ಅಂಥವ್ರು ಯಾರಿಲ್ಲ ಕಾಂಗ್ರೆಸ್ ಅಲ್ಲಿ. ಅವತ್ತು ಕುಮಾರಸ್ವಾಮಿ ಪೆಂಡ್ರೋ ಇಟ್ಕೊಂಡಿರಲ್ಲ, ತೋರಿಸಿದ್ರಲ್ಲ, ಇದೇ ಪೆಂಡ್ರೋ ಇದ್ದಿದ್ದು. ನಾನು ಹೇಳಿದೆ ಮುಂಚೆನೆ, ಕುಮಾರಸ್ವಾಮಿ ಅವ್ರಿಗೂ ರೇವಣ್ಣಗೂ ಯಾವ ಕಾರಣಕ್ಕೆ ಆಗಲ್ಲ. ನಾನು ಹಿಂದೆ ಹೇಳಿದೆ, ಜ್ಞಾಪನ ಇದೆಯಲ್ಲೋ ನಿಮ್ಗೆ ಗೊತ್ತಿಲ್ಲ ನನಗೆ. 2008 2020 ಆಯಿತು. ಕುಮಾರಸ್ವಾಮಿ 20 ತಿಂಗಳು ಮುಖ್ಯಮಂತ್ರಿ, ಆಮೇಲೆ ಯಡಿಯೂರಪ್ಪ 20 ತಿಂಗಳು ಮುಖ್ಯಮಂತ್ರಿ ಮಾಡುವಾಗ ಅವಾಗ ನಾನು ಆ ಪಕ್ಷದಲ್ಲೇ ಇದ್ದೆ. ನಾನು ಕುಮಾರಸ್ವಾಮಿಗೆ ಭಾಳ ಆತ್ಮೀಯ ಆಗಿದ್ದೆ. ಕುಮಾರಸ್ವಾಮಿಗೆ ಹೇಳಿದೆ, ನಾನು ಒಬ್ಬ ಅಲ್ಪಸಂಖ್ಯಾತರಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಯಡಿಯೂರಪ್ಪನ ಮಾತು ತಕ್ಕಂಗೆ ಅಧಿಕಾರ ಕೊಡಿ ಅಂತ. ಕೊಟ್ಟಿಲ್ಲ. ಏನಕ್ಕೆ ಕೊಟ್ಟಿಲ್ಲ? ಯಡಿಯೂರಪ್ಪಕ್ಕೋಸ್ಕರ ಕೊಟ್ಟಿಲ್ಲ, ರೇವಣ್ಣ ಉಪಮುಖ್ಯಮಂತ್ರಿ ಆಗಬಾರ್ದಂದ್ರೆ ಕೊಟ್ಟಿಲ್ಲ. ರೇವಣ್ಣ ಅವರು SIT ತನಿಖೆ ನಡೀತಾ ಇದೆ. ಎಸ್, ರಾಜ್ಯಾದ್ಯಂತ ದೊಡ್ಡ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ ಈ ಹಾಸನ ಪೆನ್ ಡ್ರೈವ್ ಹಗರಣ. ಜೊತೆಗೆ ತೀವ್ರ ಸ್ವರೂಪದ ರಾಜಕೀಯ ವಿಚಾರಗಳು ಕೂಡ, ಬೇರೆ ಬೇರೆ ಪಕ್ಷಗಳ ನಾಯಕರುಗಳ ಹೆಸರು ಕೂಡ ಈ ವಿಚಾರದಲ್ಲಿ ತಳುಕು ಹಾಕೊಳ್ತಿದ್ದಾವೆ. ಈ ಬಗ್ಗೆ ಮಾತಾಡೋದಕ್ಕೆ ನೇರ ಫೋನ್ ಸಂಪರ್ಕದಲ್ಲಿ ಅಶ್ವಥ್ ಅವರಿದ್ದಾರೆ, ಅವ್ರನ್ನ ಕೇಳೋಣ. ಅಶ್ವಥ್, ಈಗ ಇಡೀ ರಾಜ್ಯಾದ್ಯಂತ ಈ ಪ್ರಕರಣ ದೊಡ್ಡ ಸುದ್ದಿ ಮತ್ತು ಸದ್ದು ಮಾಡ್ತಿರುವಂಥದ್ದು. ಜೊತೆಗೆ ಈ ಪ್ರಜ್ವಲ್ ಅವ್ರನ್ನ ಅಮಾನತು ಮಾಡಲಾಗಿದೆ. ಜೊತೆಗೆ ಇದರ ಹಿಂದೆ ಬೇರೆ ರಾಜಕೀಯ ಪಕ್ಷದ ನಾಯಕರ ಕೈವಾಡ ಇದೆ ಅನ್ನುವಂಥ ಆರೋಪಗಳು ಮತ್ತು ಪ್ರತ್ಯಾರೋಪಗಳು, ಇವೆಲ್ಲವನ್ನ ನೋಡಿದಾಗ ಏನೇನು ಆಗ್ತಾ ಇದೆ, ಪ್ರತಿಯೊಂದು ಒಂದೊಂದೇ ವಿಚಾರಗಳು ಈಗ ಬಹಿರಂಗ ಆಗ್ತಿರುವಂಥದ್ದು. ಖಂಡಿತ. ಈಗಾಗಲೇ ಏನಂತ, ಈ ಒಂದು ಪ್ರಕರಣ ಈಗಾಗಲೇ ತುಂಬಾ ಗಂಭೀರವಾದಂತಹ ಪ್ರಕರಣ. ಇಡೀ ರಾಜ್ಯದಲ್ಲಿ ಈ ಒಂದು ಪ್ರಕರಣ ಕಳೆದ 1 ವಾರದಿಂದಲೂ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಇವತ್ತು ಏನು ಪ್ರಜ್ವಲ್ ರೇವಣ್ಣ ಅವರನ್ನ ಈಗ ಏನು JDS ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿರುವಂತಹದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಏನು ಒಂದು ಪ್ರತಿಭಟನೆ ಮಾಡುವಂತಹ ಮೂಲಕ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರೋದು. ಅಂದ್ರೆ ಈಗಾಗಲೇ ಏನು ಮಹಿಳೆಯರು ಕೂಡ, ಅಂದ್ರೆ ಮಹಿಳೆಯರಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಕಾಲೇಜಿನ ಮುಂದೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಬೇಕು, ಕೂಡಲೇ ಏನು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನ ವಹಿಸಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಎಲ್ಲೋ ಒಂದ್ ಕಡೆ ಪ್ರತಿಭಟನೆ ಕಾವು ಜೋರಾಗ್ತಿದೆ ಅಂತ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನು SIT ತಂಡ ಕೂಡ ಈಗಾಗಲೇ ಏನು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನ, ಈಗ ಏನ್ ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್ ಆಗಿರುವಂತಹ ಕಾರ್ತಿಕ್ ಆಗಿರ್ಬೋದು, ಹೀಗೆ ಹಲವು ವ್ಯಕ್ತಿಗಳನ್ನ ಒಂದಷ್ಟು ಸಂಶಯಾಸ್ಪದ
ವ್ಯಕ್ತಿಗಳನ್ನ ಕರೆಸಿ ವಿಚಾರಣೆಯನ್ನ ಕೂಡ ಮಾಡ್ತಿರ್ತದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಏನು ನಿನ್ನೆ ಏನು ಸುಮಾರು 5ಕ್ಕೂ ಹೆಚ್ಚು ಜನ ಸಂತ್ರಸ್ತ ಮಹಿಳೆಯರನ್ನ ಕೂಡ ವಿಚಾರಣೆ ಮಾಡಿರುವಂತದ್ದು, ಅವರಿಂದ ಒಂದು ಸ್ಟೇಟ್ಮೆಂಟ್ ಕೂಡ ಈಗ ಪಡೆದಿರುವಂತದ್ದು. ಆದ್ರೆ ಈಗ ಸದ್ಯಕ್ಕೆ ಏನಂತಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಆ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಏನಂತಂದ್ರೆ HD ಕುಮಾರಸ್ವಾಮಿ ಅವರು ಕೂಡ DK ಶಿವಕುಮಾರ್ ಅವರ ಮೇಲೆ ನೇರವಾಗಿ ವಾಗ್ದಾಳಿಯನ್ನು ಕೂಡ ಮಾಡ್ತಿರತ್ತದು. ಅಂದ್ರೆ ಈ ಒಂದು ಪೆನ್ಡ್ರೈವ್ ಪ್ರಕರಣದಲ್ಲಿ DK ಶಿವಕುಮಾರ್ ಅವರ ಪಾತ್ರ ಹೆಚ್ಚಿದೆ ಅಂತ ಹೇಳಿ ಅವರು ನೇರವಾಗಿ DK ಶಿವಕುಮಾರ್ ಅವರ ಮೇಲೆ ಮಹಾನಾಯಕ ಅನ್ನೋ ಒಂದು ಪದವನ್ನ ಬಳಸಿ ಈಗ DK ಶಿವಕುಮಾರ್ ಅವರ ಮೇಲೆ ವಾಗ್ದಾಳಿಯನ್ನು ಕೂಡ ಮಾಡ್ತಿರತ್ತದು. ಅದಕ್ಕೆ ಪ್ರತ್ಯುತ್ತರವಾಗಿ DK ಶಿವಕುಮಾರ್ ಕೂಡ ಕುಮಾರಸ್ವಾಮಿ ಅಥವಾ ಅವರ ಒಂದು JDS ಪಕ್ಷಕ್ಕೆ ಒಂದು ಟಾಂಟ್ ಅನ್ನ ಕೊಡುವಂತ ರೀತಿಯಲ್ಲಿ ಕೂಡ ಅವರು ಕೂಡ ಮಾತನಾಡ್ತಿರೋದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಈ ಒಂದು ಪ್ರಕರಣ ಈಗ ರಾಜಕೀಯ ಅಂಗಳದಲ್ಲಿ ಇರುವಂತಹದ್ದು, ರಾಜಕೀಯ ಚರ್ಚೆಗೆ ಗ್ರಾಸವಾಗಿರುವಂತಹದ್ದು. ಸೊ ಈಗ ಇದು ಜೊತೆಗೆ ಏನಂತಂದ್ರೆ SIT ಅಧಿಕಾರಿಗಳು ಈಗ ಈ ಒಂದು ಪ್ರಕರಣವನ್ನ ಈಗಾಗಲೇ ಒಂದು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಕೂಡ ಮುಂದುವರಿಸಿರುವಂತಹದ್ದು. ಸುರೇಶ್, ಇನ್ನೊಂದು ಅಶ್ವಥ್, ಈಗ ತನಿಖೆ SIT ತನಿಖೆಯನ್ನು ಮುಂದುವರಿಸಿದೆ. ಜೊತೆಗೆ ಈಗ ಅನಿವಾರ್ಯವಾಗಿ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶ JDS ಇದ್ದರೂ ಕೂಡ ಸೊ ಅನಿವಾರ್ಯವಾಗಿ ಸಮಾಜದ ಒತ್ತಡಕ್ಕೆ ತಲೆಬಾಗಬೇಕಾಗಿದೆ. ಜೊತೆಗೆ ದೇವೇಗೌಡರು ಈ ವಿಚಾರವಾಗಿ ಸ್ವಲ್ಪ ಮನನೊಂದಿದ್ದಾರೆ ಅನ್ನುವಂಥ ಸುದ್ದಿಗಳು ಕೇಳಿಬರ್ತಿದ್ದಾವೆ. ಜೊತೆಗೆ ಏನು ಪ್ರಜ್ವಲ್ ಅವ್ರನ್ನ ಕರೆತರುವ ಸಂಬಂಧಪಟ್ಟ ಏನಾದರೂ SITಲಿ ಏನಾದರೂ ಡೆವಲಪ್ಮೆಂಟ್ ಆಗಿದ್ದಾವ ಅಥವಾ ತನಿಖೆ ಹೇಗೆ ಮುಂದುವರಿತಿದೆ ಅನ್ನುವಂಥದ್ದು? ಸುರೇಶ್, ಈಗಾಗಲೇ ಏನಂದ್ರೆ ದೇವೇಗೌಡರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಯಾಕೆಂತಂದ್ರೆ ದೇವೇಗೌಡರು ಈ ವಿಚಾರದಲ್ಲಿ ರಿಯಾಕ್ಟ್ ಮಾಡಲ್ವಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದರೆ, HD ರೇವಣ್ಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇವರನ್ನ ಹೊರತುಪಡಿಸಿ ದೇವೇಗೌಡರು ಇಲ್ಲಿಯವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಿಯಾಕ್ಷನ್ ಕೂಡ ಮಾಡಿಲ್ಲ. ಆದ್ರೆ ಅವರು ಕಾದು ನೋಡುವಂತಹ ಒಂದು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾರಂತದ್ದು. ಅಂದ್ರೆ ಯಾಕಂದ್ರೆ ಬೇರೆ ಯಾರಾದ್ರೂ ವ್ಯಕ್ತಿ ಆಗಿದ್ರೆ ಖಂಡಿತವಾಗ್ಲೂ ರಿಯಾಕ್ಟ್ ಮಾಡ್ತಾ ಇರೋನು. ಆದ್ರೆ ಎಲ್ಲೋ ಒಂದ್ ಕಡೆ ಸ್ವಂತ ತಮ್ಮ ಮೊಮ್ಮಗನೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋದ್ರಿಂದ ಸೊ ರಿಯಾಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದಾರೆ. ಇದೊಂದು ವಿಚಾರ ಆಗ್ತದೆ. ಮತ್ತೊಂದು ವಿಚಾರ ಅಂತಂದ್ರೆ ಈಗಾಗಲೇ SIT ತಂಡ ಕೂಡ ಈಗಾಗಲೇ 18 ಜನರನ್ನ ಕೂಡ ಒಂದು ತಂಡ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಈಗ ಜರ್ಮನಿಯಲ್ಲಿ ಏನು ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ಅವರನ್ನು ಕೂಡ ಒಂದು ಕರೆ ತರಿಸುವಂತಹ ಒಂದು ಏನು ಪ್ಲಾನ್ ಅನ್ನ ಈಗ SIT ತಂಡ ಕೂಡ ಮಾಡ್ತಾರಂತ. ಅಂದ್ರೆ ಈಗ ಅವ್ರನ್ನ ಇಂಟರ್ಪೋಲ್ ಮುಖಾಂತರ ಅವ್ರನ್ನ ಏನು ಒಂದು ಮೆಸೇಜ್ ಪಾಸ್ ಮಾಡಿ ಅವ್ರಿಗೆ, ಅಥವಾ ಅಲ್ಲೇ ಹೋಗಿ ಅವ್ರನ್ನ ಅರೆಸ್ಟ್ ಮಾಡುವಂತ ಒಂದು ಸಾಧ್ಯತೆ ಇದೆಯಾ, ಅಥವಾ ಒಂದು ನೋಟಿಸ್ ಅನ್ನ ಕೊಟ್ಟು ಇಷ್ಟು ದಿನಗಳ ಕಾಲ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಏನಾದ್ರು ಒಂದು ಮನೆಗೆ ಹೋಗಿ, ಒಂದು ಹಾಸನದಲ್ಲಿರುವಂತಹ ಮನೆಗೆ ಅಥವಾ ಪದ್ಮನಾಭನಗರಲ್ಲಿರುವಂತಹ ಮನೆಗೆ ಏನಾದ್ರು ಒಂದು ನೋಟಿಸ್ ಅನ್ನ ಕೊಟ್ಟು ಆ ನೋಟಿಸ್ ಮುಖಾಂತರ ಕರೆಸುವಂತ ಒಂದು ಕೆಲಸವನ್ನ SIT ತಂಡ ಮಾಡ್ತಾರೆ. ಅದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಏನಂತಂದ್ರೆ ಈಗ ಏನು ಆ ವಿಡಿಯೋಗಳಲ್ಲಿ ಇರುವಂತಹ ಸಂತ್ರಸ್ತೆಯರಿದ್ದಾರೆ, ಆ ಸಂತ್ರಸ್ತೆಯರನ್ನ ಕರೆಸಿ ಒನ್ ಬೈ ಅವ್ರನ್ನ ವಿಚಾರಣೆಯನ್ನು ಕೂಡ ಮಾಡ್ತಾರಂತದ್ದು. ಜೊತೆಗೆ ಪ್ರಜ್ವಲ್ ರೇವಣ್ಣ ಬಂದ ನಂತರ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಸ್ಫೋಟಕ ಬೆಳವಣಿಗೆ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಕಾರ್ತಿಕ್ ಗೌಡ ಕೂಡ ತಮ್ಮದೇ ಆದಂತಹ ಒಂದು ರಿಯಾಕ್ಷನ್ ಕೂಡ ಮಾಡಿರುವಂತದ್ದು. ಅವರು ಕೂಡ ಯಾರಿಗೆ ನನ್ನ ಪೆನ್ಡ್ರೈವ್ ನ ತಲುಪಿಸಿದೆ, ಅವ್ರು ಯಾವ ರೀತಿ ಮಾಡಿದ್ರು, ಮತ್ತೆ ಈ ಪ್ರಕರಣದಲ್ಲಿ ನನ್ನದೇನು ಪಾತ್ರ ಇತ್ತು ಅನ್ನೋದು ಎಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ಮಾತನಾಡಿರುವಂತದ್ದು. ಜೊತೆಗೆ SIT ಅಧಿಕಾರಿಗಳ ಮುಂದೆನೂ ಕೂಡ ನಾನು ವಿಚಾರಣೆಗೆ ಹಾಜರಾಗ್ತೀನಿ, ವಿಚಾರಣೆಗೆ ಹಾಜರಾದ ನಂತರ ಮತ್ತೆ ಮಾಧ್ಯಮಗಳ ಮುಂದೆನೂ ಕೂಡ ನನ್ನ ಹೇಳಿಕೆಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ಸ್ವತಃ ಕಾರ್ತಿಕ್ ಗೌಡ ಕೂಡ ಹೇಳಿರುವಂತದ್ದು. ಈಗ ಜೊತೆಗೆ ಏನಂತಂದ್ರೆ ಈಗ ಏನು ದೇವರಾಜೇಗೌಡ ಅವರು ಕೂಡ ಒಂದಷ್ಟು ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಅವರು ಇವ್ರ ಮೇಲೆ ಹೇಳೋದು, ಕಾರ್ತಿಕ್ ಗೌಡ ಮೇಲೆ ಹೇಳೋದು, ಕಾರ್ತಿಕ್ ಗೌಡ ಇವ್ರ ಮೇಲೆ ಹೇಳೋದು, ಈ ರೀತಿಯಾದ ಒಂದು ಬೆಳವಣಿಗೆ ಆಗ್ತಿರೋದು. ಆದ್ರೆ ಇದರಲ್ಲಿ ಸತ್ಯಾಸತ್ಯತೆ ಏನು, ಯಾರ್ ತಪ್ಪು ಯಾರ್ದು, ಇನ್ಸಿಡೆಂಟ್ ನಡೆದಿರೋದಂತೂ ಸಹಜ. ಆದ್ರೆ ಈ ಇನ್ಸಿಡೆಂಟ್ ಹಿಂದೆ ಬೇರೆ ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ವಿಚಾರದ ಬಗ್ಗೆ ಈಗ SIT ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಸುರೇಶ್, ಧನ್ಯವಾದ ಅಶ್ವಥ್. ಇದಿಷ್ಟು ಕ್ಷಣದ ಅಪ್ಡೇಟ್ಸ್. ಅಶ್ವವೇಗ ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.